ನಮ್ಮಲ್ಲಿ ಇವತ್ತು ತಮಿಳ್ನಾಡು ಅಂದಿದ ತಕ್ಷಣ ಏನಂತೀವಿ 1956ರ ಮ್ಯಾಪ್ ಇಟ್ಕೊಂಡ್ಬಿಡ್ತೀವಿ. ಅದಲ್ಲ, ಅದಕ್ಕೆ ಮೊದಲು ಅದು ನಮ್ಮ ಪ್ರಾಂತ್ಯವಾಗಿತ್ತು. ನಾವು 350 ಇಸ್ವಿ ಸುಮಾರು ಆಸುಪಾಸಿನಲ್ಲಿ ನಾವು ಮ್ಯಾಪ್ನ ತಗೊಳ್ಬೇಕು. ಅದು ತಗೊಂಡಾಗ ಆ ಪ್ರಾಂತ್ಯ ಕನ್ನಡಿಗರು ಮೊದಲು ಆಳಿದಂಥ ಪ್ರಾಂತ್ಯ, ಅದು ಕರ್ನಾಟಕದ ಪ್ರಾಂತ್ಯ, ಕನ್ನಡದ ಪ್ರಾಂತ್ಯ. ಹೀಗಾಗಿ ಅಲ್ಲಿ ಇವತ್ತಿಗೂ ಬಡಗ ಭಾಷೆ ಅಂತ ಇದೆ. ನಾವು ನೀಲಗಿರಿ ಆ ಪ್ರದೇಶಕ್ಕೆಲ್ಲ ಹೋದರೆ ಬಡಗ ಭಾಷೆ ಅಂತೀವಲ್ಲ, ಆ ಬಡಗ ಭಾಷೆಯಲ್ಲಿ ಕನ್ನಡ ಪದಗಳೇ ಹೆಚ್ಚಿಗೆ ಇದೆ ವಿನಃ ತಮಿಳು ಪದಗಳಿಲ್ಲ. ಜೊತೆಗೆ ಆ ಬಡಗ ಜನ ಅಂತ ನಾವೇನು ಕರಿತೀವಿ, ಎಲ್ಲ ಕಮ್ಯುನಿಟಿಯವರು ಇದ್ದಾರೆ. ಅವರು ಕರ್ನಾಟಕ ಜೊತೆ ಹೆಚ್ಚು ಸಂಪರ್ಕ ಇಟ್ಕೊಂಡಿದ್ದಾರೆ, ಕನ್ನಡದ ಸಂಸ್ಕೃತಿಯನ್ನು ಅನುಸರಿಸ್ತಾ ಇದ್ದಾರೆ, ತಮಿಳು ಸಂಸ್ಕೃತಿ ಅಲ್ಲ. ಚಾಮರಾಜನಗರದ ಪಕ್ಕದ ಜಿಲ್ಲೆಗಳು ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೇಲಮು, ಕೊಯಮತ್ತೂರು, ದಿಂಡಿಗಲ್ಲು ಇವೆಲ್ಲವೂ ಕೂಡ ಅವರು ಸಂಪೂರ್ಣ ಕನ್ನಡದ ವಾತಾವರಣ, ಸಂಪೂರ್ಣ ಕನ್ನಡಿಗರೇ ಅವರು. 1956ರಲ್ಲಿ ನಾವು ಬಿಟ್ಕೊಟ್ಬಿಟ್ವಿ ಯಾವ್ಯಾವುದೋ ರಾಜಕೀಯ ಕಾರಣಕ್ಕೋಸ್ಕರ. ಹೀಗಾಗಿ ಅದನ್ನು ತಮಿಳುನಾಡು ಅಂತ ಹೇಳ್ತೀವಿ. ಕೊಂಗು ನಾಡನ್ನು ಮೊದಲು ಆಳಿದಂಥವರು ಅಂದರೆ ಇವತ್ತಿನ ತಮಿಳುನಾಡಿನ ಕೊಂಗು ಪ್ರಾಂತ್ಯವನ್ನು, 1/3 ಭಾಗ ಕೊಂಗು ಪ್ರಾಂತ್ಯವನ್ನು ಆಳಿದಂಥವರು ಕನ್ನಡಿಗರೇ ಆದಂಥ ಅಣ್ಣ ತಮ್ಮಂದರಾದಂಥ ಮಾಧವ ಮತ್ತು ದಡಿಗ ತಮ್ಮ ನಿಯಂತ್ರಣಕ್ಕೆ ತೊಗೊಳ್ತಾರೆ. ಅದಾದಮೇಲೆ ಅವ್ರಿಗೆ ಇನ್ನೂ ಉತ್ಸಾಹ ಬರುತ್ತೆ, ಬೇರೆ ಬೇರೆ ಪ್ರಾಂತ್ಯಗಳನ್ನು ಗೆದ್ದುಕೊಂಡು ಗಂಗವಾಡಿ 96,000 ಅಂತ ಹೆಸರಿಡ್ತಾರೆ.